ಗಾಯ್ಸ್ ವೆಲ್ಕಮ್ ಬ್ಯಾಕ್ ನನ್ನ ಹೊಸ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಒಂದು ಸ್ಕೂಲ್ ಸ್ಟೂಡೆಂಟ್ ಆಗಿ ಏನೇನೆಲ್ಲ ಸೊಸೈಟಿ ರೆಸ್ಟ್ರಿಕ್ಟ್ ಮಾಡುತ್ತೋ ಪರ್ಚೇಸ್ ಮಾಡೋದ್ರಿಂದ ಅದನ್ನೆಲ್ಲ ಟ್ರೈ ಮಾಡ್ತಾ ಹೋಗ್ತೀವಿ. ಅಂಡ್ ಇದಕ್ಕೆ ನಾನು ಒಬ್ಬನೇ ಇರೋ ಚೆನ್ನಾಗಿರಲ್ಲ, ಒಂದು ಟಾಸ್ಕ್ ತರ ಮಾಡ್ತಾ ಇವೆ ಅಂದ್ರೆ ಇನ್ನೊಂದು ಕಾಂಪಿಟೇಟರ್ ಬೇಕು ಅಂದ್ಬಿಟ್ಟು ವಿ ಹ್ಯಾವ್ ಭೂಮಿಕಾ ಹಿಯರ್ ಅಗೇನ್. ನಾನು ಸ್ಕೂಲ್ ಹುಡುಗಂತಾರೆ ಇಲ್ಲ ಕಾಲೇಜ್ ಹುಡುಗಂತಾರೆ ಕಾಲೇಜ್ ಹುಡುಗಂತಾರೆ ಇದನ್ನಲ್ಲ. ಓಕೆ ಸೊ ಇದು ಸ್ವಲ್ಪ ಚೇಂಜ್ ಆಗ್ಬೇಕು ನಾನು. ಓಕೆ ಭೂಮಿಕಾ, ನಿಂಗೆ ಈ ಕಾನ್ಸೆಪ್ಟ್ ಗೊತ್ತಿದ್ದಲ್ಲ ಏನ್ ಮಾಡ್ತಾ ಇವೆ ಅಂತ. ಸೊ ಬೇಸಿಕಲಿ ನಾವು ಸ್ವಲ್ಪ ಟ್ರಾನ್ಸ್ಫಾರ್ಮ್ ಮಾಡಬೇಕು. ಈ ತರ ಇದ್ರೆ ಚೆನ್ನಾಗಿ ಕಾಣಿಸಲ್ಲ, ನೋಡೋರ್ ಕಣ್ಣಿಗೆ ನಾವು ಸ್ವಲ್ಪ ದೊಡ್ಡವರಾಗಿ ಕಾಣಿಸ್ಬಿಡ್ತೀವಿ. ಇವಾಗ ಸ್ಕೂಲ್ ತರ ಕನ್ವರ್ಟ್ ಆಗೋದಕ್ಕೆ ಏನೆಲ್ಲ ಮಾಡ್ಬೇಕು ಹೇಳು? ಯೂನಿಫಾರ್ಮ್, ಹೇರ್ ಸ್ಟೈಲ್, ನಿನ್ ಮುಖ, ಶೂಸ್, ಮನೆಯಿಂದ ಆ ಕಡೆ ಬಂದ್ಬಿಟ್ಟಿನಿ. ಇವಾಗ ಬ್ಯಾಗ್ ಒಂದ್ ಬೇಕು, ಸ್ಕೂಲ್ ಬ್ಯಾಗ್ ಕೂಡ ಬೇಕು. ಸೊ ಗೈಸ್ ಇವನ್ನೆಲ್ಲ ಒಂದೊಂದಾಗಿ ಫಸ್ಟ್ ಫುಲ್ಫಿಲ್ ಮಾಡ್ಕೊಂಡು ಹೋಗೋಣ, ಆಮೇಲೆ ಟಾಸ್ಕ್ ಕಡೆ ಹೋಗೋಣ. ಸೊ ಇವಾಗಿರೋ ನಮ್ಮ ಕಾಲೇಜ್ ಔಟ್ಫಿಟ್ ಇಂದ ಸ್ಕೂಲ್ ಔಟ್ಫಿಟ್ಗೆ ಟರ್ನ್ ಆಗೋಣ ಬನ್ನಿ. ಗೈಸ್ ಇದು ನನ್ನ ಸ್ಕೂಲ್ ಹುಡುಗನ ಔಟ್ಫಿಟ್ ಆಗಿದೆ. ಆ್ಯಂಡ್ ಈ ಔಟ್ಫಿಟ್ಟಲ್ಲಿ ಶೂ, ಶರ್ಟು, ಪ್ಯಾಂಟ್ ಎಲ್ಲ ಇದೆ. ಬೆಲ್ಟ್ ಒಂದು ಸಿಕ್ಕಿಲ್ಲ, ಬೆಲ್ಟ್ ಸಿಕ್ಕಿದ್ರೆ ಸ್ಕೂಲಲ್ಲಿ ಸಿಗ್ತದೆ, ಅದಕ್ಕೆ ನಾನು ಹಾಕೊಂಡಿಲ್ಲ. ಮತ್ತು ಬೆಲ್ಟ್ ಸಿಕ್ಕಲೂ ಇಲ್ಲ ಬಿಡಿ. ಮತ್ತು ಇದರಲ್ಲಿ ಒಂದು ಕಮ್ಮಿ ಆಯ್ತಲ್ಲ, ಕೊಡ್ರಿ ಇಲ್ಲಿ. ಗೈಸ್ ಇವಾಗ ಒಂದು ಪರ್ಫೆಕ್ಟು ಸ್ಕೂಲ್ ಹುಡುಗನ ಥರ ಕಾಣಿಸ್ತೀನಿ. ಯಾಕಂದರೆ ಆಗಲೂ ಒಂದು ಟ್ರೈ ಕೊಟ್ಟೆ, ಒಂದು ಬ್ಯಾಗ್ ಇದ್ದಿದ್ದಕ್ಕೆ ಪಕ್ಕ ಸ್ಕೂಲ್ ಹುಡುಗನ ಥರ ರೆಕಗ್ನೈಸ್ ಮಾಡ್ಬಿಟ್ರು. ಆ್ಯಂಡ್ ಇವಾಗ ನಿಮಗೆ ನಮ್ಮ ಕಾಂಪಿಟೇಟರ್ ಯಾವ್ದಾರ ಕಾಣಿಸ್ತಾರೆ ಅಂತ ಇರ್ಬೋದಲ್ಲ, ಹಿಯರ್ ಶೀಸ್. ಸೊ ಇವಾಗ ಮೇನ್ ಕಾನ್ಸೆಪ್ಟ್ ಕಡೆ ಬರೋಣ. ಇಷ್ಟು ಒಂದು ಪ್ರಿಪ್ರೇಷನ್ ಆಗಿತ್ತು, ಇವಾಗ ಇನ್ನೇನೇನಾಗುತ್ತೋ ಅದು ಮೇನ್ ಕಾನ್ಸೆಪ್ಟ್ ಆಗಿರುತ್ತೆ. ಈ ಕಡೆ 5 ಲೆವೆಲ್ಸ್ ಇದೆ. 5 ಲೆವೆಲಲ್ಲಿ ಮೊದಲನೇ ಲೆವೆಲ್ ಏನು ಅಂದರೆ ಒಂದು ಅಂಗಡಿಗೆ ಹೋಗ್ಬಿಟ್ಟು ಲೈಟ್ರ್ ಕೇಳಬೇಕು. ಮಾತಾಡಮ್ಮ. ಓಕೆ ಓಕೆ ಓಕೆ. ಥ್ರೂಔಟ್ ದ ವಿಡಿಯೋ ನಾವು ಬ್ಯಾಗ್ ಹಾಕೊಂಡೇ ಇರಬೇಕು. ಓಕೆ, ಗಾಟ್ ಇಟ್. ಬನ್ನಿ ಸ್ಟಾರ್ಟ್ ಮಾಡಿ. ಏನು ಕೇಳಬೇಕು? ನೀನ್ ಅದೇನು ಹೊಗೆ ಬಿಡ್ತೆ, ಅದೆಲ್ಲ ತಪ್ಪು. ನಾನು ಎಲ್ಲಿ ಬಿಡ್ತೀನಿ ಅದೇ ನೀನು ಅದಕ್ಕೆ ನೀನ್ ಬಂದಿರೋದು ತಪ್ಪಲ್ಲ, ಅದೆಲ್ಲ ಮಾಡ್ದೆ. ಅಣ್ಣ ಕೊಡ್ತಾರೆ, ನಿಂಗೆ ಗೊತ್ತಿಲ್ಲ. ಅಣ್ಣಗೆ ಹೇಳ್ತೀನಿ ಇರು, ನೀನ್ ಅಂಡರ್ ಏಜ್ ಅಂತ. ಈ ಸುಮ್ಮನೆ ಇರು. ಆಂಟಿಗೆ ಹೇಳ್ತೀನಿ ಇರೋ, ನೀನು ಹೇಳ್ಬೇಡ. ಏನು ಹೇಳ್ತಾ ಇದ್ದೀನಿ? ಲೈಟರ್ ಅಲ್ಲ, ಲೈಟರ್. ಲೈಟರ್ ಏನಕ್ಕೆ ಬೇಕು ನಿನ್ಗೆ? ಸುಮ್ಮನೆ ಇರು ಆಂಟಿ. ಲೈಟರ್ ಒಂದು ಹಾಂ. ಆಂಟಿ ಸುಮ್ಮನೆ ಇರು. ಎಷ್ಟು? 5 ರೂಪಾಯಿ ಚೇಂಜ್ ಇಲ್ಲ ಆಂಟಿ. ಆಂಟಿ ಇವ್ನು ಸ್ಕೂಲ್ ಹುಡುಗ ಆಂಟಿ. ಸುಮ್ಮನೆ ಇರು ಆಂಟಿ ಇವ್ನಿಗೆ ಯಾಕೆ ಲೈಟರು? ಸುಮ್ಮನೆ ಇರು. ಆಂಟಿ ವಾಪಸ್ ಇಸ್ಕೊಳ್ಳಿ ಆಂಟಿ. ಚಿಕ್ಕ ಹುಡುಗ, ಇನ್ನು 8ನೇ ಕ್ಲಾಸು ಆಂಟಿ. 8ನೇ ಕ್ಲಾಸ್ ಆಂಟಿ. ಆಂಟಿಗೆ ಒಂದು ಗಿಮಿಕ್ ಅಂತ ಗೊತ್ತಿರಬೇಕು, ಇಲ್ಲ ಅಂದರೆ ಮೋಸ್ಟ್ ಆಫ್ ಗಿಮಿಕ್ ಅಂತ ಗೊತ್ತಿರ್ತದೆ. ನೋಡ್ತಾರಾ? ಇಲ್ಲ, ನೋಡ್ತಾ ಇಲ್ಲ. ನೀವ್ ಯಾಕೋ ಫ್ಲಾಪ್ ಹೊಡಿತ್ಯಾ ಯಾವಾಗ? ಇಷ್ಟು ಅಂಗಡಿ ಮುಂದೆ ಬಿಟ್ಬಿಟ್ಟು ಫ್ಲಾಪ್ ಹೊಡಿತ್ಯಾ ಅಂತ ಕೇಳು. ಅಷ್ಟೆಲ್ಲಾದ್ರೂ ಬಿಟ್ಬಿಟ್ಟು ಅದೇ ನಡ್ಕೊಂಡು ಬರ್ಬೇಕು ನಾವು. ತರ ಇಲ್ಲಿ ಬಂದಿದ್ದೀನಿ ಗೌರ್ಮೆಂಟ್ಲು ನಿಂಗೆ ಅದು. ಯಾಕೋ ಇಲ್ಲಿ ಬಂದಿದ್ಯಾ? ಯಾಕೆ ಇಲ್ಲಿ ಕರ್ಕೊಂಡ್ಬಂದಿದ್ಯಾ? ನಾನು ಒಂದು ಈಸ್ಕೊಡ್ತೀನಿ, ಸುಮ್ಮನೆ ಇರು. ಅಣ್ಣ ಲೈಟರ್ ಐತಾ? ಇಲ್ವಾ? ಮ್ಯಾಚ್ ಬಾಕ್ಸ್ ಐತಾ? ಲೈಟರ್ ಇಲ್ವಾ? ಲೈಟರ್ ಇಲ್ಲ. ಎಲ್ಲಿ ಸಿಗುತ್ತೆ? ನಿಂಗೆ ಯಾಕೋ ಲೈಟರು? ಇಲ್ಲಿ ಇಲ್ವಂತೆ, ಅದಕ್ಕೆ ಮುಂದೆ ಅಂಗಡಿಯಲ್ಲಿ ಸಿಗೋದಂತೆ. ಅದೇ ನಿನ್ಗೆ ಯಾಕೆ ಲೈಟರ್? ನೀನ್ ಇನ್ನೂ ಸ್ಕೂಲ್ ಹುಡುಗ, ನಿಂಗೆ ಗೊತ್ತಿಲ್ಲ, ಸುಮ್ಮನೆ ಇರು. ಸ್ಕೂಲ್ ವೇಸ್ದಲ್ಲಿರೋ ನಮಗೆ ಲೈಟ್ರ್ ಕೊಡೋಕ್ಕೆ ಅಣ್ಣ ಯಾವುದೋ ನೆಪ ಹೇಳ್ತಾ ಇದ್ರು. ಸೊ ನಮಗೆ ಇಲ್ಲಿ ಲೈಟ್ರ್ ಸಿಕ್ಕಿಲ್ಲ. ಗೈಸ್ ಲೆವೆಲ್ 1 ಕಂಪ್ಲೀಟ್ ಆಗಿದೆ. ಲೆವೆಲ್ 2 ಅಲ್ಲಿ ಏನಿದೆ ಅಂದರೆ ಒಂದು 7 o'clock ಬ್ಲೇಡ್ ಕೇಳಬೇಕು. ಯೂಶಲ್ ಆಗಿ ಸ್ಕೂಲ್ ಮಕ್ಕಳು ಹೋಗಿ ಕೇಳಿದ್ರೆ ಯಾರು ಕೊಡಲ್ಲ. ಇವಾಗ ನಾವು ಹೋಗಿ ಕೇಳಿದ್ರೆ ಕೊಡ್ತಾರಲ್ವೋ, ನೋಡೋಣ ಬನ್ನಿ. ಬನ್ನಿ ಗೈಸ್. 10th ಎಕ್ಸಾಮ್ ಬರ್ದಿದ್ಯಾ ನೀನು? ಬೋರ್ಡ್ ಎಕ್ಸಾಮು. ಭೂಮಿಕಾ ಎಕ್ಸಾಮ್ 8ನೇ ಕ್ಲಾಸೇ ಪಾಸ್ ಆಗಿಲ್ಲ ಅನ್ಸುತ್ತೆ ನೀನು. ಭೂಮಿಕಾ ನನ್ನ 10th ಆಗೈತೆ ಭೂಮಿಕಾ. ನಾನ್ ನಂಬಲ್ಲ. ನನ್ನ 10th ಎಕ್ಸಾಮ್ ಅಂತ ನಿಂಗೇನು ಹೇಳೋಣ ಅಂತಿದ್ದೆ ಭೂಮಿಕಾ. ಏನು? ನಾನು ಹೇಳಲ್ಲಪ್ಪ, ನಿಂಗೆ ಭಯ ಆಯ್ತದು. ನನ್ನ ಮನೇಲಿ ನನ್ನ ಮಮ್ಮಿ ಕಾಲ್ ಮಾಡ್ತಾ ಇದ್ದೆ. ಅಮ್ಮ ಆಗೋಯ್ತು. ನಾವೇನು ಕೇಳಬೇಕು? ಬ್ಲೇಡು. ಇರು ನೀನು ಕೇಳು. ನೀನ್ ಕೇಳು. ಬ್ಲೇಡ್ ಅಂದು. ಈ ಟೈಮಲ್ಲಿ ನನ್ನ ಹತ್ರ ಮಾತಾಡ್ತಾ ಇದ್ದ ಹುಡುಗ ನನಗಿಂತ ಚಿಕ್ಕವನಾಗಿದ್ದ. ಆ್ಯಂಡ್ ಅವನಿಗೆ ಈ ಲಾಜಿಕ್ಸ್ ಎಲ್ಲ ಗೊತ್ತಿರಲ್ಲ ಅಂತ ಅನ್ಕೊಂಡೆ. ಒಂದು ನಿಮಿಷ. ಅದಕ್ಕೆ ಪಕ್ಕದಲ್ಲಿ ಯಾರೋ ದೊಡ್ಡವರು ಇದ್ರು, ಅವ್ರ ಹತ್ರನ ಹೋಗಿ ಕೇಳೋಣ ಅಂತ ಅನ್ಕೊಂಡೆ. ಅಟ್ಲೀಸ್ಟ್ ಅವಾಗಾದರೂ ಅವ್ರು ನಮಗೆ ರಿಜೆಕ್ಟ್ ಮಾಡ್ಬೋದು ಅಂತ. ಇದು 7 o'clock ಅಂತೆ ಆಯ್ತಾ? 7 o'clock ಬ್ಲೇಡು. ಏನಕ್ಕೆ ನಿನ್ಗೆ ಅದೆಲ್ಲ? ಅವನು ಯಾರು? ಯಾರು? ಅವಾಗ ರೇಗಿಸ್ತಾನಲ್ಲ, ಒಂದು ಸಾಕು. ಏನಕ್ಕೆ ಅಂತ ಕೇಳಿ. ಸುಮ್ಮನೆ ನಾನು ನೋಡ್ಕೋತೀನಿ ಅವನ್ನ. ಎಷ್ಟು? ಒಂದು ಸಾಕು ನನಗೆ. ನಾದ್ರ
ಫೋನ್ ಏ ಇಲ್ಲ. ನಿಮ್ಮ ಅಪ್ಪಂಗೆ ಕಾಲ್ ಮಾಡ್ತೀನಿ ಇರು. ಸುಮ್ಮನೆ ಭೂಮಿಕಾ, ಒಂದು ಯಾರು ನಿಂಗೆ ಟ್ರಾನ್ಸ್ಫರ್ ಕೊಡೋದು? ಹಾಂ, ನಿಂಗೆ ಏನಕ್ಕೋ 500 ರೂಪಾಯಿ ನಿಮ್ಮ ಅಪ್ಪನ ಜೇಬಿಂದ ನೋಡ್ಕೋತೀನಿ ತಡಿ ಅಣ್ಣ, ತಾನೆ. ಸುಮ್ಮನೆ ಇರು. ನಂಗೆ ಬಾಕ್ಸೇ ಕೊಡಿ, ಬಾಕ್ಸ್ ಕೊಡಿ ನಂಗೆ. ಕೊಡ್ಬೇಡಿ ನಾನು ಅವ್ನು ನೋಡ್ಕೋತೀನಿ ತಡಿ, ನಾಳೆಯಿಂದ ಕಾಟ ಕೊಡೋದ ನೀವು ಅವ್ನ ಮನೆಗೆ ಹೋಗೋದು. ಅಣ್ಣಂಗೆ ಹೇಳ್ತೀನಿ ಇರು. ಸುಮ್ಮನೆ ಇರು. ಅಂಕಲ್ ಬ್ಲೇಡು ಗೈಸ್, ಆ್ಯಕ್ಚುಲಿ ಅವರು ಬ್ಲೇಡ್ನ ಕೊಡೋದಕ್ಕೆ ರೆಡಿ ಆಗಿದ್ರು. ನಾವು ಅವ್ರ ಡ್ಯಾಡಿ ಹತ್ರನೂ ಹೋಗಿ, ಅವ್ರು ಯಾರು ಅಂಕಲ್ ಇರಲ್ಲ ಅವ್ರ ಹತ್ರನೂ ಹೋಗಿ ಆಪ್ರೇಷನ್ ಟ್ರೈ ಮಾಡಿದ್ವಿ. ಅವರು ನಮ್ಮನ್ನ ರೆಕಗ್ನೈಸ್ ಕೂಡ ಮಾಡಿದ್ರೆ, ನೋಟಿಸ್ ಕೂಡ ಮಾಡ್ತಾ ಇರಲಿಲ್ಲ. ಸೊ ಅದಕ್ಕೆ ಏನು ಕನ್ಸಿಡರ್ ಮಾಡ್ತೀವಿ ಅಂದರೆ, ನಮ್ಮ ಹತ್ರ ಚೇಂಜ್ ಇದ್ದಿದ್ರೆ ಅವ್ರು ಕೊಡ್ತಾಯಿದ್ರು ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಬ್ಲೇಡ್ ಸಿಗುತ್ತೆ. ಅವ್ರು ಚೇಂಜ್ ತಗೊಂಡ್ ಬಂದ್ರೆ ಕೊಡ್ತೀವಿ ಅಂತಾನು ಹೇಳಿದ್ರು. ಸೊ ಮೇ ಬಿ ನಮ್ಗೆ ಚೇಂಜ್ ಇದ್ದಿದ್ರೆ ಕೊಟ್ಟಿರೋರು ಅವರು. ಸೊ ಇಲ್ಲಿನೂ ಯಾರು ನಮ್ಮನ್ನ ರಿಸ್ಟ್ರಿಕ್ಟ್ ಮಾಡಿಲ್ಲ. ಸೊ ಇವಾಗ ನಾವು ಲೆವೆಲ್ 2 ಆಯಿತು, ಇವಾಗ ಲೆವೆಲ್ 3 ಹೋಗ್ತಾ ಇದ್ದೀವಿ. ಲೆವೆಲ್ 3 ಏನು ಅಂದರೆ, ನಾವು ಒಂದು ಟ್ಯಾಟೂ ಸ್ಟೋರ್ಗೆ ಹೋಗ್ಬಿಟ್ಟು ಇಲ್ಲ ಟ್ಯಾಟೂ ಅಂಗಡಿಗೆ ಹೋಗ್ಬಿಟ್ಟು ನಮಗೆ ಟ್ಯಾಟೂ ಹಾಕೋಂಗೆ ಕೇಳಬೇಕು. ನಾವು ಸ್ಕೂಲ್ ಬಟ್ಟೆ ಹಾಕೊಂಡಿರೋದು ನೋಡ್ಬಿಟ್ಟು ನಮ್ಮನ್ನ ರಿಜೆಕ್ಟ್ ಮಾಡ್ತಾರಾ, ಇಲ್ಲ ಬನ್ನಿ ಟ್ಯಾಟೂ ಹಾಕ್ತೀವಿ ಅಂತ ಕರೀತಾರ. ದುಡ್ಡಿದೆ ಅಂದ್ರೆ ಟ್ಯಾಟೂ ಹಾಕ್ತಾರಾ ಅಥವಾ ಏಜ್ ಲಿಮಿಟ್ ನೋಡಿ ರಿಜೆಕ್ಟ್ ಮಾಡ್ತಾರಾ? ನೋಡೋಣ, ಬನ್ನಿ. ಬನ್ನಿ. ಓ ಮೈ ಗಾಡ್, ನಮ್ಮ ಲತ್ತೆ ಹೆಂಗಿದೆ ಅಂದರೆ, ಟ್ಯಾಟೂ ಅಂಗಡಿ ಕ್ಲೋಸ್ ಆಗಿದೆ. ಸೊ ಇಲ್ಲಿಗೆ ನಾವು ಲೆವೆಲ್ 3ನ ಇಲ್ಲಿಗೆ ಡ್ರಾಪ್ ಮಾಡ್ತಾ ಇದ್ದೀವಿ. ಬಿಕಾಸ್ ಟೈಮ್ ಕೂಡ ತುಂಬ ಆಗಿದೆ. ನಾವು ಬೇರೆ ಜಾಗಕ್ಕೆಲ್ಲ ಹೋಗೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಸೊ ಇವಾಗ ಇಲ್ಲಿ ಡ್ರಾಪ್ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಲೆವೆಲ್ ಏನು ಅಂದರೆ, ಇಟ್ಸ್ ಲೆವೆಲ್ 4. ಬನ್ನಿ ಗೈಸ್. ಈ ಟಾಸ್ಕ್ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಟಾಸ್ಕ್ ಆಗಿರುತ್ತೆ. ಸ್ಕೂಲ್ ಏಜಲ್ಲಿರೋರು ಗಾಡಿ ಓಡಿಸ್ಕೊಂಡು ಒಂದು ಪೆಟ್ರೋಲ್ ಬಂಕ್ ಹೋಗ್ಬಿಟ್ಟು ಪೆಟ್ರೋಲ್ ಹಾಕಿ ಅಂತ ಕೇಳಿದ್ರೆ ಅವರು ಕ್ವಶನ್ ಮಾಡ್ತಾರಾ ಅಥವಾ ಕಾಸು ಇಸ್ಕೊಂಡು ಪೆಟ್ರೋಲ್ ಹಾಕ್ತಾರಾ? ಬನ್ನಿ ನೋಡೋಣ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಈ ಕಂಟೆಂಟ್ಗೆ ನಾನು ಆಯುಷ್ ಭಂಡಾರಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅವ್ರದ್ದೊಂದು ಪಾಪ್ಯುಲರ್ ವಿಡಿಯೋ ನೋಡಿದಾಗ ನನಗೆ ಐಡಿಯಾ ಬಂತು. ಕಳ್ಳ ಹಿಂದಕ್ಕ ಸ್ಟ್ರೈಟಾ? ಸರಿ ಓಡ್ಸಕ್ ಬರಲ್ಲ ನಿಮಗೆ. ನೋಡಿಸ್ತೀವಿ. ಚಿಕ್ಕ ಹುಡುಗ ಇನ್ನ ನಮ್ಮ ಏಜ್ ಏನು ನೋಡ್ತಾ ಇಲ್ವಲ್ಲ. ಅಂಕಲ್ ಇವನಿಗೆ ಬರಲ್ಲ ಓಪನ್ ಮಾಡಕ್ಕೆ. ಇವನ್ ಕ್ಯಾರೆಕ್ಟ್ರಲ್ಲಿ ಇಳಿತಾ ಇಲ್ಲ ಗೈಸ್. ನಾನು ಎಷ್ಟು ಟ್ರೈ ಮಾಡ್ತೀನಿ. ಭಯ ಕಿತ್ನಾ ಪೆಟ್ರೋಲ್ ಅಷ್ಟಿದೆ. ಕಿತ್ನಾ ಪೆಟ್ರೋಲ್ 110. ಎಷ್ಟಿದೆ ನಿಮ್ಮ ಹತ್ರ? 100 ರೂಪಾಯಿ ಇದೆ. 100 ರೂಪಾಯಿ ಸರ್. 100 100 ಫ್ಲಾಪ್ ಹೊಡಿತು ಪೆಟ್ರೋಲ್ ಹಾಕ್ತಾರ ಏಜೆ ಕೇಳ್ತಾರೆ. ಪೆಟ್ರೋಲ್ ಹಾಕ್ಬಿಟ್ರು ಗೈಸ್. ಪೆಟ್ರೋಲ್ ಹಾಕ್ಬಿಟ್ರು, ಏಜ್ ಕೇಳಲಿಲ್ಲ ನಮಗೆ. ಥ್ಯಾಂಕ್ ಯು. ಎಣ್ಣೆನ್ ಕೇಳಲಿಲ್ಲ. ಬೇರೆ ಪೆಟ್ರೋಲ್ ಬಂಕ್ ಗೈಸ್, ಪ್ಲಾನಿಂಗ್ ಫಾರ್ ಅನದರ್ ಪೆಟ್ರೋಲ್ ಬಂಕ್. ಇವಾಗ ನಾವು ಇನ್ನೊಂದು ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದೀವಿ. ಈ ಕಡೆ ಒಂದು ಸ್ವಲ್ಪ ಟೆಸ್ಟ್ ಮಾಡ್ತಾ ಇವಿ. ಕನ್ನಡ ಬರ್ತದೆ ನೋಡಿ. ಕನ್ನಡ ಬಂದಿಲ್ಲ ಅಂದರೆ ಬಾಯಿ ನೋಡೋಣ. ಅಣ್ಣ ಪೆಟ್ರೋಲ್ ಎಷ್ಟು? ಅಣ್ಣ ಪೆಟ್ರೋಲ್ ಎಷ್ಟು? ಕನ್ನಡ ಬರುತ್ತಾ? ಕನ್ನಡ ಬರುತ್ತಾ? ಕನ್ನಡ ಬರಲ್ಲ. ಪೆಟ್ರೋಲ್ ಎಷ್ಟು ಅಣ್ಣ? 116. ಅಣ್ಣ ನಂತರ 100 ರೂಪಾಯಿ ಅಷ್ಟು ಇರೋದು ಆಗುತ್ತಾ? ಎಷ್ಟು ಹಾಕ್ಬೇಕು? 100 ರೂಪಾಯಿಗೆ ಹಾಂ ಸರಿ ತಗೊಳ್ಳಿ. ಓಪನ್ ಮಾಡಿ. ಏನು ಕೇಳ್ತಾನೆ ಇಲ್ಲ. ಹೋಯ್ತು 100 ರೂಪಾಯಿ. ನಾವು ನೋಡಿದ್ರೆ ಸ್ಕೂಲ್ ಹುಡುಗರ ಥರ ಕಾಣಿಸ್ತಾ ಇಲ್ಲ. ಹಾಕೋಣ. ಹೋಯ್ತಣ್ಣ 100 ರೂಪಾಯಿ ಹಾಕೋಣ. ಗೈಸ್ ಡೌಟ್ ಬರ್ತಾ ಇದೆ. ಅದ್ರ ಕ್ಲಾರಿಟಿ ಇಲ್ಲ ಅಂತ್ಯ. ಬಟ್ ಅವ್ರಿಗೆ ಕೇಳಕ್ಕೆ ಧೈರ್ಯ ಇಲ್ಲ ಅನ್ಸುತ್ತೆ. ಗೈಸ್ ಪೆಟ್ರೋಲ್ ಬಂಕ್ ಅವರು ಏಜ್ ಕೇಳಲಿಲ್ಲ. ಫೈನಲ್ ಆಗಿ ಈ ಪೆಟ್ರೋಲ್ ಬಂಕ್ ಅಲ್ಲಿ ವರ್ಕಿಂಗ್ ಎಕ್ಸಿಕ್ಯೂಟಿವ್ ಕನ್ನಡದವರು ಇದ್ರು. ನಮ್ಮ ಫ್ರೆಂಡ್ಸ್ ಎಲ್ಲ ಬೇಡ ಅಂದ್ರು. ಅದು ಏನಾಗುತ್ತೋ ನೋಡೇ ಬೋಣ ಅಂತ ಹೊರಟೆ. ಮ್ಯಾನ್ ಬಿಡಲ್ಲ ಇವಾಗ. ಪೆಟ್ರೋಲ್ ಎಷ್ಟಣ್ಣ? ಪೆಟ್ರೋಲ್ ಎಷ್ಟಣ್ಣ? ಆ ಕಡೆ ಜನ ಜಾಸ್ತಿ ಇದ್ದಕ್ಕೆ ಅಣ್ಣ ಸ್ವಲ್ಪ ಸೀರಿಯಸ್ ಆಗಿರೋಂಗೆ ಕಾಣಿಸ್ತಾ ಇತ್ತು. ಆದ್ರೆ ಇಲ್ಲಿ ಟ್ವಿಸ್ಟ್ ಏನು ಅಂದ್ರೆ, ನಮ್ಮ ಹತ್ರ ಬರೀ 20 ರೂಪಾಯಿ ಇತ್ತು ಪೆಟ್ರೋಲ್ ಹಾಕ್ಸೋದಕ್ಕೆ. ಅಂಡ್ ಇವಾಗ ಈ ಸಿಚುವೇಶನ್ ಯಾವ ಥರ ಮ್ಯಾನೇಜ್ ಮಾಡೋದು ಗೊತ್ತಾಗಿಲ್ಲ. ತಲೆ ಇಷ್ಟೇ ಇರೋದು. 20 ರೂಪಾಯಿ 20 rupees.
20 ಬರಲ್ಲ ಪೆಟ್ರೋಲ್ ಬರಲ್ಲ, ಅದಕ್ಕೆ ಕೇಳಿದೆ ಎಷ್ಟಣ್ಣ ಅಂದ್ಬಿಟ್ಟು. ಏನು ಕೇಳಿದ್ರು ಎಷ್ಟಣ್ಣ ಪೆಟ್ರೋಲ್ ಅಂತ ಕೇಳಿದೆ ನಾನು. 12 ಬರಲ್ಲ 20 ಮುಂದೆ ಹೋಗಿ ಅಣ್ಣ ಗಾಡಿ ಒಂದು ಸ್ವಲ್ಪ ಮುಂದೆ ತೊಗೊಳ್ಳಿ. ಗೈಸ್ ನಾವು ಏಜಿಂದ ರಿಸ್ಟ್ರಿಕ್ಟ್ ಆಗಿಲ್ಲ, ಕಾಸಿಂದ ರಿಸ್ಟ್ರಿಕ್ಟ್ ಆಗ್ಬಿಟ್ಟಿವಿ. ವೆರಿ ನೈಸ್. ಯಾರಿಗೂ ಪೇಷನ್ಸ್ ಇಲ್ಲ. ನಮ್ಮ ಏಜ್ ಅಷ್ಟು ಏನು ಮಾಡ್ತಾ ಇದ್ದೀವಿ, ಏನು ಕೇಳಲ್ಲ ಅಂತಾರೆ. ಮಿಸ್ ಆಯ್ತು. ಯಾರು ಏಜ್ ಕೇಳಿಲ್ಲ. ಪೆಟ್ರೋಲ್ ಬಂಕಲ್ಲಿ ಚಿಕ್ಕ ಮಕ್ಕಳು ಕಾರ್ ಓಡಿಸ್ಕೊಂಡು ಬಂದು ಪೆಟ್ರೋಲ್ ಕೇಳಿದ್ರು ಯಾರು ಕೊಡಲ್ಲ. ಸರಿ, ಎಲ್ಲರೂ ಕೊಡ್ತಾರೆ. ಬಟ್ ಯಾರು ನೀವು ಚಿಕ್ಕ ಮಕ್ಕಳು ಏನು ಓಡಿಸ್ತಿದ್ದೀರಾ ನಿಮ್ಮ ಪೇರೆಂಟ್ಸ್ಗೆ ಕಾಲ್ ಮಾಡಿ ಅಂತ ಯಾರು ಮಾಡಿಲ್ಲ. ಸೊ ಇವಾಗ ಅಲ್ಲಿಂದ ನಾವು ಡೈರೆಕ್ಟ್ ಆಗಿ ಲೆವೆಲ್ 5ಗೆ ಅಂತ ಹೋಗ್ತಾ ಇದೀವಿ. ಅಂಡ್ ಇದಕ್ಕೆ ನನ್ನ ಭೂಮಿಕನ ತುಂಬಾ ಕನ್ವಿನ್ಸ್ ಮಾಡಬೇಕಾಗಿತ್ತು. ಇದನ್ನ ನೋಡೋಕ್ಕೂ ಮುಂಚೆ ನನ್ನ ಫ್ರೆಂಡ್ ಒಂದೆರಡು ಮಾತೈತೆ ಕೇಳಿಸ್ಬಿಡಿ. ಗೈಸ್, ದಯವಿಟ್ಟು ನನ್ನ ಫ್ರೆಂಡ್, ನನ್ನ ಗೆಳೆಯ, ನನ್ನ ಆತ್ಮೀಯ ಕುಚಿಕ್ ಅವನಿಗೆ ಲೈಕು ಶೇರು ಕಮೆಂಟ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ. ಇವನು ನಂದು ಸೇಮ್ ಬರ್ತ್ಡೇ ಡೇ ಟು ಡೇ ಎಲ್ಲ ಸೇಮ್ ರಾಶಿನೂ ಸೇಮ್. ಬೇರೆ 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 ಮನ್ಸು ಬೇರೆ ಬೇರೆ ಆದರೆ ಮನಸ್ಸು ಶುದ್ಧವಾಗಿರೋದು, ಪರಿಶುದ್ಧ ಮನಸ್ಸು. ಬನ್ನಿ ಇವಾಗ ವಿಡಿಯೋ ಕಂಟಿನ್ಯೂ ಮಾಡೋಣ. ಭೂಮಿಕಾ ಇವಾಗ ನಾವು ಸ್ವಲ್ಪ ಯೋಚನೆ ಮಾಡಬೇಕು, ಕಾನ್ಸಂಟ್ರೇಟ್ ಮಾಡು. ಇಷ್ಟು ಮುಗಿಸಿದೀವಿ, ಫೈನಲ್ ರೌಂಡ್ಗೆ. ನಾನು ಎಲ್ಲಾ ಕಡೆ ಹೋಗಿದ್ದೀನಿ ಗೈಸ್. ನನ್ಗೆ ಸಿಗರೇಟ್ ಸ್ಮೋಕ್ ಅಂದ್ರೆ ಆಗಲ್ಲ, ಸಿಗರೇಟ್ ಅಂದ್ರೆ ಆಗಲ್ಲ. ಯಾರು ಸ್ಮೋಕ್ ಮಾಡಲ್ಲ. ನೀನ್ ಹೋಗ್ಬಿಟ್ಟು ಕೇಳು. ನಿನ್ ಪಾಯಿಂಟ್ ಏನ್ ಈ ಕಡೆ ಸಿಗರೇಟ್ ಸೇದ್ಬಾರ್ದು. ನಿಜ ನಿನ್ ನೋಷನ್ ಕೂಡ ಇಲ್ವಾ ಸಿಗರೇಟ್ ಸೇದ್ಬಾರ್ದು ಅಂತ? ಅದನ್ನೇ ಹೇಳು. ನಿನ್ನ ಅಜ್ಜಿ ಏನಕ್ಕೆ ಸಿಗರೇಟ್ ಅಂತ ನಾನು ಇಲ್ಲೇ ಹೇಳ್ತೀನಿ, ಸಿಗರೇಟ್ ಸೇದಬಾರ್ದು, ನೋ ಸ್ಮೋಕಿಂಗ್, ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್. ಇನ್ನು ಬೇರೆ ತರ ಎಲ್ಲ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದೆ. ಅದನ್ನೆಲ್ಲ ನಾವು BTS ಅಲ್ಲಿ ಹಾಕಿರ್ತೀವಿ. ಬಟ್ ಅದ್ಯಾವುದು ವರ್ಕ್ ಆಗದೆ ಇದ್ದಾಗ ಹೆಂಗಿದ್ರು ಫೈನಲ್ ರೌಂಡ್ ಅನ್ನು ಕಂಪ್ಲೀಟ್ ಮಾಡಬೇಕು ಅಂತ ನಾನು ಹೋದೆ. ಆರಿಫ್ ಇವಾಗ ಸಿಗರೇಟ್ ಅಂಗಡಿ ಅಂಕಲು ನೋಡಿದಾನೆ, ಅಫ್ಕೋರ್ಸ್ ಅವ್ರು ರಿಜೆಕ್ಟ್ ಮಾಡ್ತಾನೆ ಬೇಡ ಅಂತ. ಯಾಕಂದ್ರೆ ಅವನು ವಿಡಿಯೋಲಿ ಬರ್ತಾ ಇದ್ದಾನಂತೆ. ನಂಗೆ ಅನ್ಸುತ್ತೆ ಸಿಗರೇಟ್ ಕೊಡ್ತಾರೆ ಅಂತ. ನಿಂಗೆ? ನನಗೆ ಕೊಡಲ್ಲ ಅನ್ಕೊಂತ ಇದ್ದೀನಿ ನಾನು. ಅಲ್ಲಿ ನೋಡು ಸಿಗರೇಟ್ ಬಿಸಿ ಬರ್ತಾ ಇದ್ದಾನೆ. ಅಣ್ಣ ಶಾಕಲ್ಲಿ ಇರೋರು ಸಿಗರೇಟ್ ಕೊಟ್ಬಿಟ್ರು ಗೈಸ್. ಕೊಟ್ಬಿಟ್ಟಿದ್ದಾನೆ. ನಾನು ಹೇಳಿದ್ದೀನಿ, ಯಾಕಂದ್ರೆ ಸಿಗರೇಟ್ ಮಾಡಿದ್ರು ಎಜುಕೇಟ್ ಇರಬೇಕು. ಮೇ ಬಿ ತೇಜಸ್ ಸಿಗರೇಟ್ ಸೇದೋ ತರನೇ ಕಾಣಿಸ್ತಿದ್ದಾನೇನೋ. ನಾವೆಲ್ಲ ಲಾಸ್ಟ್ ಸ್ಟೂಡೆಂಟ್ಸು, ನಾವು ಇದೆಲ್ಲ ಅವೇರ್ನೆಸ್ ಕೊಡಬೇಕು ಸಿಗರೇಟ್ ಅಂಗಡಿಯವ್ರಿಗೆ, MRP ಅಂಗಡಿ. ಮೇ ಬಿ ತೇಜಸ್ಸು ಸಿಗರೇಟ್ ಹೊಡೆಯೋರ್ ತರಾನೇ ಕಾಣಿಸ್ತಿರ್ಬೇಕು. ಏನಂತಾರೆ? ನೋಡಿ ತಗೊಂಡ್ಬಿಟ್ಟಿದ್ದಾನೆ ಅನ್ನ. ಏನಂತಾರೆ? ನೋಡಿ ತಗೊಂಡ್ಬಿಟ್ಟಿದ್ದಾನೆ ಅನ್ನ. ಆ್ಯಕ್ಚುಲಿ ಒಂದು ಕಂಟೆಂಟ್ ವಿಡಿಯೋ ಮಾಡ್ಕೋತಾ ಇದ್ವಿ. ಆ್ಯಕ್ಚುಲಿ ಅದಕ್ಕೋಸ್ಕರ ಸಿಗರೇಟ್ ಕೇಳಿದ್ದು. ಆ್ಯಕ್ಚುಲಿ ಹುಡುಗನ ಥರ ಕಾಣಿಸ್ತಾರೆ, ಸ್ಕೂಲ್ ಹುಡುಗನ ಥರ ನಾನು ಕೇಳ್ತಾ ಇದ್ದಾನೆ. ಏನೋ ಸಿಚುವೇಶನ್ ನಡೀತಾ ಇದೆ. ಯಾರೋ ಬಂದು ಕೊಡಕ್ಕೆ ಹೋಗ್ಬಿಡಿ ಅಷ್ಟೇ ಪ್ಲೀಸ್. ಕೊಟ್ಬಿಟ್ರು ಇಸ್ಕೊಂಡಿಲ್ಲ. ನಾನು ಹೇಳಿದೆ ನೆಕ್ಸ್ಟ್ ಟೈಮ್ ಚಿಕ್ಕ ಮಕ್ಕಳಿಗೆಲ್ಲ ಕೊಡಕ್ಕೆ ಹೋಗ್ಬಿಡಿ ಅಂತ ಹೇಳಿದೆ. ಒಳ್ಳೆಯದು. ಸೊ ಗೈಸ್, ಇದಾಗಿತ್ತು ಇವತ್ತಿನ ಹೋಪ್ ಇಲ್ಲ ವಿಡಿಯೋ ಕೊನೆಗೆ ಬಂದಿದ್ದೀವಿ. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾವು ಒಂದು ಯುನೀಕ್ ಕಾನ್ಸೆಪ್ಟ್ ಟ್ರೈ ಮಾಡಿ 1, 2, 3 ಕ್ಯಾಮ್ರಾ ಸೆಟ್ ಮಾಡಿ ಏನೋ ಟ್ರೈ ಮಾಡಿದ್ದೀವಿ ಅಷ್ಟೇ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಯೂನಿಫಾರ್ಮ್ ಹಾಕೊಂಡು ನನಗೆ ಒಂದು ನಾಸ್ಟಾಲ್ಜಿಕ್ ಫೀಲಿಂಗ್, ಸ್ಕೂಲ್ಗೆ ಹೋಗಿ ಬಂದಂಗಾಯ್ತು ವಾಪಸ್. ಸೊ ಐ ರಿಯಲಿ ಎಂಜಾಯ್ಡ್. ತೇಜಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮೀ ಇನ್ ದಿಸ್ ವಿಡಿಯೋ. ಥ್ಯಾಂಕ್ ಯು. ಆ್ಯಂಡ್ ನಾವು ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀವಿ. ಸೊ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಟು ತೇಜಸ್. ಮುಂದಿನ ವಿಡಿಯೋ ಸಿಗೋಣ. ಹಾಂ ಗೈಸ್, ಇದು ಪಾರ್ಟ್ 1 ಆಗಿರುತ್ತೆ. ಇಲ್ಲಾಂದ್ರೆ ಇದೊಂದು ಸೆಟ್ ಆಫ್ ಪಾರ್ಟ್ಸ್. ಈ ವಿಡಿಯೋ ಚೆನ್ನಾಗಿ ಗೆಸ್ ಸಿಕ್ಕಣ, ಒಂದು ಎಸ್ಟಿಮೇಟ್ ಲೈಕ್ ಸಿಕ್ಕಣ. ಅಕಸ್ಮಾತ್ ಅದು ರೀಚ್ ಆದ್ರೆ ವಿ ವಿಲ್ ಇದರಿಂದ ಎಕ್ಸ್ಟ್ರೀಮ್ ರೇಂಜ್ಗೆ ಹೋಗಿ ಟ್ರೈ ಮಾಡ್ತೀವಿ. 15K ಲೈಕ್ಸ್ ಬೇಡ, 10K ಸಾಕು. 10K ಲೈಕ್ಸ್ ಇರಲಿ. 10K ಲೈಕ್ಸ್ ಮಚ್ಚ. ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ನಂಬಿಕೆ ಬೇಡ. 10,000 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಈ ವಿಡಿಯೋ 10,000 ಲೈಕ್ಸ್ ಸಿಕ್ಕಿದ್ರೆ ವಿ ವಿಲ್ ಸ್ಕೆಚ್ ಫಾರ್ ಪಾರ್ಟ್ 2. ಇವ್ರ ಜೊತೆನೇ ಅಂತಲ್ಲ, ಯಾರ ಜೊತೆ ಬೇಕಾದ್ರೂ ಆಗೋದು. ಆಯ್ತಾ? ಹೋಪ್ ಯು ವಾಟ್ ಇಟ್. ಅಷ್ಟೇ ಅನಿಸುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಜಾಸ್ತಿ ಇಷ್ಟ ಆಗಿದ್ರೆ ಇನ್ನೊಬ್ರಿಗೆ ಜನ ಶೇರ್ ಮಾಡಿ. ಬಿಕಾಸ್ ದಿಸ್ ಈಸ್ ಅ ಕಂಟೆಂಟ್ ದಟ್ ಕ್ಯಾನ್ ಬಿ ಶೇರ್ಡ್. ತುಂಬ ವಿಷಯಗಳಿದ್ದಾವೆ ದಟ್ ಯು ಕ್ಯಾನ್ ಶೇರ್ ಟು ಅದರ್ಸ್. ಆಯಿತಾ? ಫಸ್ಟ್ ಟೈಮ್ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಇದೊಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ವಿಡಿಯೋ ಆಗಿತ್ತು. ಚಿಕ್ಕ ಮಕ್ಕಳು ಸೇಫ್ಟಿ ಹೇಗಿರುತ್ತೆ ಸೊಸೈಟಿಲಿ ಅಂತ. ಸೊ ತುಂಬ ಕಡೆ ಪೀಪಲ್ ವೇರ್ ಆ್ಯಕ್ಚುಲಿ ಸಕ್ಸಸ್ಫುಲಿ ಡಿನೈಡ್, ರಿಸ್ಟ್ರಿಕ್ಟ್ ಮಾಡಿದ್ರು ನಮ್ಮದು ಯೂನಿಫಾರ್ಮ್ ನೋಡಿ. ಬಟ್ ಕೆಲವು ಕಡೆ ಎಲ್ಲ ಕೊಟ್ಬಿಟ್ರು, ತುಂಬ ಬೇಜಾರಾಗುವಂಥ ಸಂಗತಿ. ಬಟ್ ನೋಡೋಣ, ಪಾರ್ಟ್ 2 ಅಲ್ಲಿ ಇದಕ್ಕಿಂತ ಅಗ್ರೆಸಿವ್ ಆಗಿರೋವಂಥ ಕಾಂಟೆಂಟ್ ತೇಜಿಸ್ತಾ ಇರ್ತಾನೆ. ಸೊ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವೆಯ್ಟ್. ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ಮತ್ತೆ ಸಿಗೋಣ. ಅಲ್ಲಿವರೆಗೂ ಅಷ್ಟೇ ವಿಷಯ. ಪೀಸ್. ಮತ್ತೆ ಸಿಗೋಣ.